ಇದು ನಾನು MLA ಇದ್ದಾಗ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ವಿ. ಸರಿ ಸರ್, ಹೌದು ಸರ್. 2022 ಸರ್. 2022ರಲ್ಲಿ ಆಯ್ಕೆ ಮಾಡಿರೋದು. ಮಿಷನ್ ಬಂದು ಎಷ್ಟು ದಿನ ಆಯ್ತು? ಮಿಷನ್ ಬಂದು ಸರ್ ಈಗ ಒಂದು 3 ತಿಂಗಳಾಯ್ತು ಸರ್. 3 ತಿಂಗಳವರೆಗೂ ನೀವು ಅಕ್ರಮವಾಗಿ ಇಟ್ಕೊಂಡ ಹಾಗೆ ಸರ್ಕಾರಿ ಯೋಜನೆ ಹೌದು ಸರ್. ಅದು ಫಲಾನುಭವಿಗೆ ತಕ್ಷಣ ಮುಟ್ಟಿಸ್ಲಿಲ್ಲ ಅಂದ್ರೆ ನೀವು ಸರ್ಕಾರಿ ವೇತನ ಕೊಟ್ಟು ನಿಮ್ಮನ್ನ ಪಗಾರ ಕೊಟ್ಟು ಇಟ್ಟಿರೋದೇ ಈ ಉದ್ದೇಶಕ್ಕೆ. ಹೌದು ಸರ್, ಹೌದು ಸರ್. ಸರ್ಕಾರದ ಯೋಜನೆ ವಿಳಂಬ ಇಲ್ಲದೆ ಫಲಾನುಭವಿಗೆ ಮುಟ್ಟಿಸಬೇಕು ಅಂತ. ಈಗ ಉದಾಹರಣೆಗೆ ಏನ್ರ ಹೆಸರು, ಒಂದು ಅಮ್ಮನ ಹೆಸರು ಲಲಿತಾ ರಾಮಚಂದ್ರ ಕಾಂಬಳೆ ಅಥವಾ ಮೀನಾಕ್ಷಿ ದಯಾನಂದ ಕುರಾಡೆ, ಹೌದು ಸರ್. ಅಶ್ವಿನಿ ಮಾದರ್, ಹೌದು ಸರ್. ರಜನಿ ದಾಸರ್ ಇವರ ಹೆಸರಿಗೆ ಸರ್ಕಾರ ಮಂಜೂರು ಮಾಡಿ ನನ್ನ ಅವಧಿಯಲ್ಲಿ ಈಗ ಬಿಡುಗಡೆ ಆಗಿದೆ. ಹೌದು ಸರ್. ಬಿಡುಗಡೆ ಆಗಿದ್ದು ನೀವು ಒಂದು ತಿಂಗಳು ಆ ಫಲಾನುಭವಿಗೆ ಮುಟ್ಟಿಸ್ಲಾರದೆ ಅಕ್ರಮವಾಗಿ ನೀವು ಇಟ್ಕೊಂಡ್ರಿ ಅಂದ್ರೆ ನಿಮ್ಮದು ತಪ್ಪಲ್ವಾ? ಸರ್, ಈಗ ಎಲ್ಲ ಕೊಡ್ತೀವಿ ಸರ್. ಹಾ 372. ಸರ್. ಈಗ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ನಾಳೆನೆ ನಾನು ರಿಜಿಸ್ಟರ್ ಮಾಡಿದ್ರೆ ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ? ಸೋಮವಾರ 11 ಗಂಟೆಗೆ ಅರ್ಹ ಫಲಾನುಭವಿಗಳಿಗೆ, ಈಗಾಗಲೇ ಆಯ್ಕೆ ಆಗಿರೋ ಫಲಾನುಭವಿಗಳಿಗೆ ಕೊಡ್ಲಿಲ್ಲ ಅಂದ್ರೆ 12:30 ಗಂಟೆಗೆ ಲೋಕಾಯುಕ್ತಕ್ಕೆ ಕೇಸ್ ರಿಜಿಸ್ಟರ್ ಮಾಡಿ ನಿನ್ನ ಮೇಲಿನ ಅಧಿಕಾರಿಯಿಂದ ಕೊಡಿಸೋ ತಾಕತ್ತಿದೆ ನಮಗೆ ಕಾನೂನು ಪ್ರಕಾರ. ಗೊತ್ತಾಯ್ತು? ಎಸ್ ಸರ್. ಎಸ್ ಸರ್.